ಹಾಯ್ ವಿವರ್ಸ್, ವೆಲ್ಕಮ್ ಟು ದ ಪರಿರುಚಿ ಚಾನಲ್. ಇವತ್ತು ಏನು ರೆಸಿಪಿ ಅಂತಂದರೆ, ಈ ಒಂದು ರೆಸಿಪಿ ಎಲ್ಲ ಹುಡುಗಿಯರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದು ಏನಂತಂದರೆ ಪಾನಿಪುರಿ. ಪಾನಿಪುರಿ ಅಂದರೆ ನಿಮಗೂ ಇಷ್ಟ ಅಲ್ವಾ? ಆಯಿತು, ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಅರ್ಧ ಹಿಡಿಯಷ್ಟು ಪುದೀನ, ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ, ಅದನ್ನು ತೊಳೆದ್ಬಿಟ್ಟು ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಅದಾಗಿದ್ದಾದಮೇಲೆ ಖಾರಕ್ಕೋಸ್ಕರ ಒಂದು 4 ಮೆಣಸಿನ್ಕಾಯಿ. ನಿಮಗೆ ಇನ್ನೂ ಜಾಸ್ತಿ ಖಾರ ಬೇಕಂದರೆ ನೋಡಿ ಹಾಕ್ಕೊಳ್ಳಿ. ಅದನ್ನೆಲ್ಲ ರುಬ್ಕೊಬೇಕು. ರುಬ್ಕೊಂಡ್ರೆ ಗ್ರೀನ್ ಪೇಸ್ಟ್ ರೆಡಿಯಾಗಿರುತ್ತೆ. ಅದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು. ಅದಾಗಿದ್ದಾದಮೇಲೆ ಪಾನಿಪುರಿಗೆ ಫಿಲ್ಲಿಂಗೋಸ್ಕರ 2 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ, ಸಿಪ್ಪೆನ ತೆಗೆದು. ಅದನ್ನೆಲ್ಲ ಒಂದು ಬೌಲ್ನಲ್ಲಿ ಹಾಕೋಬೇಕಾಗುತ್ತೆ. ಹಾಕೊಂಡ್ಬಿಟ್ಟು ಅದನ್ನ ಸ್ಮ್ಯಾಶ್ ಮಾಡ್ಕೊಬೇಕು, ಗಂಟಿಲ್ದಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು 3/4 ಬೌಲ್ನಷ್ಟು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೋಬೇಕಾಗುತ್ತೆ. ನಂತರ ಈರುಳ್ಳಿನ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾಗಿದ್ದಾದಮೇಲೆ ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ನಂತರ ಖಾರಕ್ಕೋಸ್ಕರ ಒಂದು 1/4 ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ನೋಡಿ ಹಾಕ್ಕೊಳ್ಳಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾಗಿದ್ದಾದಮೇಲೆ ಅದು ಫಿಲ್ಲಿಂಗ್ ರೆಡಿಯಾಗಿರುತ್ತೆ. ಒಂದು ಬೌಲನ್ನು ತೊಗೊಂಡು ಅದಕ್ಕೆ ನೀರನ್ನು ಹಾಕ್ಕೊಬೇಕು. ಇದೇನಕ್ಕೆ ಅಂತಂದರೆ ಪಾನಿ ಮಾಡ್ಕೊಳ್ಳೋದಕ್ಕೋಸ್ಕರ. ಅದಕ್ಕೆ ನೋಡಿ ಆವಾಗಲೇ ಏನು ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು, ಉಪ್ಪು, ಚಾಟ್ ಮಸಾಲ, ನಂತರ ಒಂದು ಅರ್ಧ ಸ್ಪೂನ್ ಇದೇನೆಂದರೆ ಆಮ್ಚೂರ್ ಪೌಡರ್, ಹುಳಿಗೋಸ್ಕರ. ಇದರ ಬದಲಾಗಿ ನಿಂಬೆ ಹುಳಿನ ಕೂಡ ಹಾಕೋಬೋದು. ಒಂದು ಅರ್ಧ ಸ್ಪೂನ್ ಜೀರಾ ಪೌಡರ್, ನಂತರ ಅದಕ್ಕೆ ಸ್ವಲ್ಪ ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಸೋಸ್ಕೊಳ್ಳಬಹುದು. ನಿಮಗೆ ಏನಾದ್ರು ಬಾಯಿಗೆ ಸಿಗುತ್ತೆ, ಇಷ್ಟ ಆಗಲ್ಲ ಅನ್ನೋದಾದರೆ ಸೋಸ್ಕೊಳ್ಳಿ. ಹೀಗೆ ಪಾನಿ ರೆಡಿಯಾಗಿರುತ್ತೆ. ನಂತರ ಪೂರಿಗೋಸ್ಕರ ಈ ಥರ ರೆಡಿಮೇಡ್ ಪೂರಿನ ತೊಗೊಂಡಿದ್ದೀನಿ. ಅದೇನಿಲ್ಲ, ತುಂಬ ಈಸಿ. ಒಲೆ ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಬಿಟ್ಟು ಈ ಒಂದು ಪೂರಿನ ಹಾಕ್ಕೊಂಡ್ರೆ ಪೂರಿ ರೆಡಿಯಾಗಿರುತ್ತೆ. ನೋಡಿ, ನಂತರ ಅದನ್ನೆಲ್ಲ ಪೂರಿನ ಕರ್ಕೊಂಡಿದ್ದಾದಮೇಲೆ ಅದು ಒಂದು ಸ್ವಲ್ಪ ಕೂಲಾಗಬೇಕು. ಕೂಲಾಗಿದ್ದಾದಮೇಲೆ ಈ ಥರ ನೋಡಿ ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಏನು ಫಿಲ್ಲಿಂಗ್ ರೆಡಿ ಮಾಡಿರ್ತೀವಲ್ಲ ಅದನ್ನು ತುಂಬಿಕೊಂಡ್ರೆ, ಎಲ್ಲ ಪೂರಿಗೂ ಈ ಥರ ತುಂಬ್ಕೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಚೋಚೋ ಹಾಕ್ಕೊಂಡು ನಾವೇನು ರೆಡಿ ಮಾಡಿರ್ತೀವಲ್ಲ ಪಾನಿ, ಅದನ್ನೆಲ್ಲ ಹಾಕ್ಕೊಂಡು ತಿಂದರೆ ತುಂಬಾ ಸೂಪರಾಗಿರುತ್ತೆ. ಹೀಗೆ ಈಸಿಯಾಗಿ ಮನೆಯಲ್ಲೇ ಈ ಒಂದು ಪಾನಿಪುರಿನ ಮಾಡ್ಕೊಳ್ಬೋದು. ಒಂದು 1/4 ಗಂಟೆಯಲ್ಲಿ ಎಲ್ಲನೂ ರೆಡಿಯಾಗಿರುತ್ತೆ ಪಾನಿಪುರಿ. ಹೀಗೆ ಮನೆಯಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಸೂಪರಾಗಿರುತ್ತೆ ಟೇಸ್ಟು, ಹಾಗೆ ಹೈಜೀನಾಗಿ ಕೂಡ ಇರುತ್ತೆ. ಈಚೆನಲ್ಲಾದರೆ ಹೇಗೆ ಮಾಡಿರ್ತಾರೋ ಏನೋ ಅಂತ ಒಂದು ಹೆಸಿಟೇಷನ್ ಇರುತ್ತೆ. ಮನೆಯಲ್ಲಾದರೆ ಯಾವುದೇ ಹೆಸಿಟೇಷನ್ ಇರಲ್ಲ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.